ಸಜ್ಜನ ಬಂಧುಗಳೇ, ಸೋತ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. 1000 ಸರ್ಪಗಳು ಸುತ್ತಿಕೊಂಡಿದ್ದರೂ ಗಂಧದ ಮರವು ವಿಷವಾಗುವುದಿಲ್ಲ. ಅದೇ ರೀತಿ ಸಹವಾಸ ದೋಷದಿಂದ ಜನರು ಎಂದಿಗೂ ಬದಲಾಗುವುದಿಲ್ಲ. ನಿಮಗೆ ಬೇಕಾದವರು ಮೊದಲಿನಂತೆ ಇಲ್ಲ ಅಂದ್ರೆ ಅವರ ಪಾಡಿಗೆ ಅವರನ್ನ ಬಿಟ್ಬಿಡಿ. ಯಾಕಂದ್ರೆ ಅವರು ಬದಲಾಗೋಕೆ 2 ಕಾರಣ ಇರುತ್ತೆ. ಒಂದು, ನಮ್ಮ ಅವಶ್ಯಕತೆ ಮುಗಿದಿದೆ ಅಂತ. 2, ನಮ್ಮ ಜಾಗಕ್ಕೆ ಬೇರೆಯವರು ಬಂದಿದ್ದಾರೆ ಅಂತ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡಿಬೇಕು, ಗೆದ್ದರು ಬಾಗ್ಬೇಕು, ನಮ್ಮ ವಾದ ಸರಿ ಇದ್ದರೂ ಸುಮ್ಮನಾಗ್ಬೇಕು, ನಮ್ಮ ತಪ್ಪು ಇರದಿದ್ದರೂ ಕ್ಷಮೆ ಕೇಳಬೇಕು, ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು, ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು, ರಾತ್ರಿ ಪೂರ್ತಿ ಅತ್ತರೂ ಮರುದಿನ ನಗಬೇಕು. ನಿನ್ನ ಒಳ್ಳೆತನನ ದುರುಪಯೋಗ ಮಾಡಿಕೊಳ್ಳುವ ಜನರ ಮುಂದೆ ಕೆಟ್ಟವನಾಗಿ ಇರು. ಅರ್ಥ ಮಾಡ್ಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಒಂದು ಹೆಣ್ಣಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಅವಳ ಮನಸ್ಥಿತಿ ಪರಿಸ್ಥಿತಿ ಹೀಗಿರ್ತದೆ. ನಗು ಮರೆಯಾಗ್ತದೆ, ಮಾತು ಮೂಕವಾಗ್ತದೆ, ಬಂಧುತ್ವ ಒಂಟಿ ಆಗ್ತದೆ, ನಂಬಿಕೆ ಅನುಮಾನವಾಗ್ತದೆ, ಜೀವನ ಬೇಸರವೆನಿಸ್ತದೆ. ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಹೊತ್ತು ಬಿಡು. ನೋವಿಗೆ ಸ್ಪಂದಿಸಲು ಯಾರು ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನ ಪಡಿಸ್ತದೆ. ನಮ್ಮಿಂದ ದೂರ ಆಗೋಕೆ ಬಯಸಿದವ್ರಿಗೆ ನಾವು ಎಷ್ಟು ಪ್ರೀತಿ ತೋರಿಸಿದ್ರು ವ್ಯರ್ಥಾನೆ. ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಆ ಕ್ಷಣಕ್ಕೆ ನಮ್ಮ ಮನಸ್ಥಿತಿ ಹೇಗಿದೆ ಎಂದು ಯಾರೊಬ್ಬರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗುತ್ತೆ. ನಿಮ್ಮ ಮನೆಯೂ ಹೊರತಲ್ಲ. ಅದಕ್ಕೆ ಬೇರೆಯವರ ಮನೆಯ ಕತೆ ಕೇಳೋದನ್ನ ನಿಲ್ಲಿಸಿ. ಅರ್ಥವಾಗದವರ ಮುಂದೆ ಹತ್ತು ಪ್ರಯೋಜನವಿಲ್ಲ. ನನ್ನ ಬದುಕಿನಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ, ಅದು ನೀ ಕೊಟ್ಟ ಭಿಕ್ಷೆ. ಹಣೆಯ ಬರವೆಲ್ಲ ನೀನೇ ಬರೆದಿರುವಾಗ ನನ್ನದೇನಿದೆ ಶಿವ. ಜನಿಸಿದಾಗಲೂ ಎತ್ತಬೇಕು ನಿನ್ನ, ಮರಣ ಹೊಂದಿದರೂ ಎತ್ತಬೇಕು ನಿನ್ನ. ಸ್ವಲ್ಪ ನಡುವೆ ನಡೆದಾಡುತ್ತೀಯನ್ನುವ ಕಾರಣಕ್ಕೆ ಅಹಂಕಾರ ಏಕೆ ಮಾನವ? ಕನಸು ಖುಷಿ ಕೊಡುತ್ತೆ, ನಿಜವಾಗಿರಲ್ಲ. ಬದುಕು ನಿಜವಾಗಿರುತ್ತೆ, ಖುಷಿಯಾಗಿರಲ್ಲ. ಕೆಲವು ಸಂಬಂಧಗಳು ಬಾಡಿಗೆ ಮನೆ ತರ. ಅವುಗಳ ಜೊತೆ ಎಷ್ಟೇ ಪ್ರೀತಿಯಿಂದ ಇದ್ರು, ಎಷ್ಟೇ ನಿಯತ್ತಾಗಿ ಇದ್ರು, ಯಾವತ್ತೂ ಅವರು ನಮ್ಮವರಾಗೋದಿಲ್ಲ. ಅದೃಷ್ಟದಿಂದ ಸಿಗುವ ಪ್ರೀತಿ, ಬಡವನೊಂದಿಗೆ ಮಾಡಿದ ಸ್ನೇಹ, ಇವೆರಡು ಯಾವತ್ತೂ ಮೋಸ ಮಾಡಲ್ಲ. ಹೆಣ್ಣಿಗೆ ತವರು ಮನೆ ಕಡೆ ಬಲ ಕಡಿಮೆ ಆದಾಗಲೇ ಆಕೆ ಗಂಡನ ಮನೆಯಲ್ಲಿ ಎಷ್ಟೇ ನೋವು ಬಂದರೂ ಹಲ್ಲು ಕಚ್ಚಿ ಸಹಿಸಿಕೊಳ್ಳೋದು. ಯಾಕಂದ್ರೆ ಈಗಾಗಲೇ ಕಷ್ಟದಲ್ಲಿರೋ ತನ್ನ ತವರಿಗೆ ತನ್ನ ನೋವು ಹೇಳಿ ಇನ್ನಷ್ಟು ಕಷ್ಟ ಕೊಡೋದು ಬೇಡ ಅಂತ. ಇಂತಹ ಸಹನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇರೋದು. ಬಯಸಿದ್ದು ಸಿಕ್ಕಾಗ ಮಾತ್ರ ಭಗವಂತನನ್ನ ನಂಬುವುದಲ್ಲ, ಅವನು ನಮ್ಮ ಅವಶ್ಯಕತೆಗೆ ತಕ್ಕಂತೆ ದಯಪಾಲಿಸ್ತಾನೆ. ಕೆಲವೊಮ್ಮೆ ಬಯಸದೇ ಇದ್ದರೂ ಭಾಗ್ಯವನ್ನ ಕರುಣಿಸ್ತಾನೆ. ಆಸೆ ಬಯಸದಿರುವ ಜನರಿಲ್ಲ. ಆಸೆ ಬಿಟ್ಟರೆ ಜಗವೇ ನಿನ್ನದೆಲ್ಲ. ನನಗೆ ಎಲ್ಲ ಗೊತ್ತು, ನಾನೇ ಹೆಚ್ಚು ಎಂದು ಮೆರೆದವರಿಗಿಂತ ನನಗೇನು ಗೊತ್ತಿಲ್ಲ, ನಾನು ಸಣ್ಣವ ಎಂದವರು ದೊಡ್ಡ ಸಾಧನೆ ಮಾಡಿರ್ತಾರೆ. ಜಗತ್ತಿನಲ್ಲಿ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲ. ಒಂದು ವೇಳೆ ಪರಿಹಾರವೇ ಇಲ್ಲ ಎಂದಾದ್ರೆ ಅದು ಸಮಸ್ಯೆಯೇ ಅಲ್ಲ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣ್ತದೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅದು ಸಣ್ಣದಾಗಿ ಕಾಣ್ತದೆ. ಬಡವರ ಮನೆಯಲ್ಲಿ ಬಂಗಾರ ಇಲ್ಲದಿದ್ರೂ ವಜ್ರಕ್ಕಿಂತ ಹೊಳಪಾದ ಮನಸ್ಸು ಅವರಲ್ಲಿ ಸದಾ ಇರ್ತದೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಅದು ನಮಗೆ ಗೊತ್ತಿರುತ್ತೆ. ಆದರೂ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರ್ತೀವಿ. ಯಾಕಂದ್ರೆ ಇವತ್ತಲ್ಲ ನಾಳೆ ಬದಲಾಗ್ತಾರೋ ಅನ್ನೋ ನಂಬಿಕೆ. ಕೆಲವು ಸಂಬಂಧಗಳು ಕಾಲಿಗೆ ಚುಚ್ಚಿಕೊಂಡ ಮುಳ್ಳು, ಅರ್ಧಕ್ಕೆ ಮುರಿದುಕೊಂಡ ಸ್ಥಿತಿಯಂತೆ. ತೆಗೆದ್ರೆ ಗಾಯ, ತೆಗೆಯದಿದ್ರೆ ನೋವು. ಹಾಗಾಗಿ ಮುಳ್ಳು ತುಳಿಯದ ಹಾಗೆ ಬದುಕಲ್ಲಿ ಎಚ್ಚರ ವಹಿಸಿ. ಎಚ್ಚರಿಕೆ: ಈ ಸಮಾಜದಲ್ಲಿ ಬೇರೆಯವರ ತಪ್ಪನ್ನು ಮೆರವಣಿಗೆ ಮಾಡಿ ಅವರ ತಪ್ಪನ್ನು ಸಮಾಧಿ ಮಾಡೋರು ಇದ್ದಾರೆ. ಹಣೆ ಬರದಲ್ಲಿ ಇರುವುದು ಹುಡುಕಿಕೊಂಡು ಬರ್ತದೆ, ಇಲ್ಲದೆ ಇರುವುದು ಕಣ್ಣ ಮುಂದೆ ಇದ್ದರೂ ಸಿಗುವುದಿಲ್ಲ. ಅತಿ ಸಲುಗೆ, ಅತಿ ಪ್ರೀತಿ, ಅತಿ ನಂಬಿಕೆ ಯಾರೊಂದಿಗೂ ಬೇಡ. ಅತಿ ಆದ್ರೆ ಅಮೃತ ಸಹ ವಿಷವಾಗ್ತದೆ. ಕೆಲವರು ತಾವು ನೆಟ್ಟಗೆ ಇಲ್ಲದೆ ಇದ್ರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಬಿಡಲ್ಲ. ಒಂದು ಸಾರಿ ಮನಸ್ಸಿನ ಪ್ರೀತಿಯ ನಂಬಿಕೆಗೆ ಪೆಟ್ಟು ಬಿದ್ದರೆ ಮತ್ತೊಮ್ಮೆ ಆ ಮನಸ್ಸು ಯಾರನ್ನು ಪ್ರೀತಿಸುವುದಿಲ್ಲ. ಮೊದಲಿನಂತೆ ಇಲ್ಲದವರಿಗೆ ನಾವು ಬದಲಾದವರಂತೆ ಕಾಣ್ತೇವೆ. ದಾರಿ ತಪ್ಪಿದ್ರೆ ಹಿಂತಿರುಗಿ ಸರಿದಾರಿಯನ್ನ ಕಂಡುಕೊಳ್ಬಹುದು. ಆದ್ರೆ ಬಾಯಿ ತಪ್ಪಿದ್ರೆ ಆಡಿದ ಮಾತು ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ. ಬದುಕಿನಲ್ಲಿ ಎಲ್ಲ ಯಶಸ್ಸಿಗೂ 3 ಔಷಧಗಳಿವೆ. ಒಂದು ವಿದ್ಯೆ, ಇನ್ನೊಂದು ದುಡಿಮೆ, ಮತ್ತೊಂದು ತಾಳ್ಮೆ. ಹಣ ಇದ್ರೆ ವೈರಿಗಳು ಹೆಚ್ಚಾಗ್ತಾರೆ, ಹಣ ಇಲ್ಲ ಅಂದ್ರೆ ನಮ್ಮವರೇ ವೈರಿಗಳಾಗ್ತಾರೆ. ಬದುಕಿನಲ್ಲಿ ರಾಜಿಯಾಗುವುದು ತಪ್ಪಲ್ಲ, ಆದ್ರೆ ಪ್ರತಿ ಬಾರಿ ರಾಜಿ ಮಾಡಿಕೊಳ್ಳುವ ಬದುಕು ನಮ್ಮದಾಗಬಾರ್ದು ಅಷ್ಟೇ. ಹೊಸಬರು ಸಿಕ್ಕಾಗ ಹಳೆಯ ಸಂಬಂಧವನ್ನ ಮರೆಯುವುದು ಸಹಜ. ಆದ್ರೆ ನೆನಪಿಟ್ಕೊಳ್ಳಿ, ಕಲ್ಲನ್ನು ಹೆಕ್ಕುವ ಬರದಲ್ಲಿ ವಜ್ರವನ್ನ ಕಳೆದುಕೊಳ್ಳುವೆ ಎಂದು. ನಂತರ ಬೇಕು ಎಂದರೂ ಆ ಸಂಬಂಧ ಮೊದಲಿನ ತರ ನಿಮ್ಮ ಜೊತೆ ಇರಲ್ಲ. ಮನುಷ್ಯನಿಗೆ ಅವಮಾನದ ಜೊತೆಗೆ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗಲೇ ಬದಲಾವಣೆಯ ದಾರಿ ಹಿಡಿಯೋದು. ವಟವಟನೆ ಮಾತನಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕವಿದ್ದಂತೆ, ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಮುಖದ ಕಪ್ಪು ಕಲೆಗಳನ್ನು ಅಳಿಸಲು 100 ಔಷಧ ಬಳಸುವ ನಾವು ಮನಸ್ಸಿನ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಮ್ಮೆಯಾದರೂ ಯೋಚಿಸಬೇಕಲ್ವೇ? ಹೇ ಮನುಜ, ಅರ್ಥ ಆಯ್ತಾ? ಸಂಪಾದನೆಗೆ ಬೆಲೆ ಕೊಡುವವರು ನಿನ್ನವರಲ್ಲ, ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು. ಮಾತಾಡಿದಂತೆ ಜೀವಿಸಲು ಆಗುವುದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗುವುದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಸಾಕು.
ಅದೇ ಸಂತೃಪ್ತ ಬದುಕು. ಮೌನವು ಒಂದು ಸುಂದರವಾದ ಭಾಷೆ. ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆಯ ಮಾತುಗಳು ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಮೌನ ಮಾತ್ರ. ಬಯಸಿ ಬಯಸಿ ಯಾರ ಹಿಂದೆನೂ ಹೋಗಬಾರ್ದು. ಒಂದು ವೇಳೆ ಹೋದ್ರೆ ಅಲ್ಲಿ ನಮಗೆ ಸಿಗೋದು ಕಣ್ಣೀರು ಮಾತ್ರ. ಬಯಸುತ್ತಿರುವ ಪ್ರೀತಿ ಬೊಗಸೆಯಷ್ಟು, ಆದ್ರೆ ಸಿಗುತ್ತಿರುವ ನೋವು ಹೇಳಲಾಗದಷ್ಟು. ನೆಮ್ಮದಿ ಇಲ್ಲದ ಬದುಕು, ನಂಬಿಕೆ ಇಲ್ಲದ ಜೀವನ ನರಕಕ್ಕೆ ಸಮಾನ. ನಾವೊಬ್ಬರನ್ನ ನಂಬೋದು ಮಾನವೀಯತೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ನಿಯತ್ತಾಗಿ ಪ್ರೀತಿ ಮಾಡುವವರು ಪ್ರತಿದಿನ ಕಣ್ಣೀರಿನೊಂದಿಗೆ ಬದುಕ್ತಾರೆ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ಕಣ್ಣಲ್ಲಿ ಕಣ್ಣೀರು ತಪ್ಪೋದಿಲ್ಲ. ನಾವೊಬ್ಬರಿಗೆ ಇಷ್ಟ ಆಗೋದು ತುಂಬಾ ಈಸಿ, ಆದ್ರೆ ಕೊನೆಯವರೆಗೂ ಇಷ್ಟವಾಗಿ ಉಳಿಯುವುದು ತುಂಬಾ ಕಷ್ಟ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರ್ದು. ನಗುವಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ. ಮಳೆ ನಿಂತ ಮೇಲೆ ಕೈಯಲ್ಲಿರುವ ಛತ್ರಿ ಭಾರವಾಗುವ ಹಾಗೆ ಅವಶ್ಯಕತೆ ಮುಗಿದ ಮೇಲೆ ಸಂಬಂಧಗಳು ಕೂಡ ದೂರ ಹೋಗ್ತವೆ. ಇಲ್ಲಿ ಸಂಬಂಧಗಳಿಗಿಂತ ಅವಶ್ಯಕತೆಗಳಿಗೆ ಬೆಲೆ ಜಾಸ್ತಿ. ಖುಷಿನ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು. ದುಃಖ ಏನ್ರಿ, ಎಲ್ಲರೂ ಉಚಿತವಾಗಿ ಕೊಟ್ಟು ಹೋಗ್ತಾರೆ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ನೀನು ಚೆನ್ನಾಗಿದ್ರೆ ಮಾತ್ರ ನಿನ್ನ ಬಂಧು ಬಳಗ ಎಲ್ಲ. ಹಾಳಾದ್ರೆ ನಿನ್ನ ಕೇಳೋರು ಯಾರೂ ಇಲ್ಲ. ದೀಪ ಶ್ರೀಮಂತನ ಮತ್ತು ಬಡವನ ಮನೆಯಲ್ಲೂ ಅಷ್ಟೇ ಬೆಳಕನ್ನು ಕೊಡ್ತದೆ. ನಮ್ಮ ಸ್ವಭಾವ ಕೂಡ ದೀಪದಂತಿರಬೇಕು. ಎಲ್ಲಿ ಹೋದರೂ ಹೇಗೆ ಇದ್ದರೂ ನಮ್ಮತನ ಬಿಟ್ಟು ಕೊಡಬಾರ್ದು. ಹಠ ಎಂಬ ದಾರಿಯಿಂದಲೇ ಅದೆಷ್ಟೋ ಜನ ಸಾಧನೆಯನ್ನ ಕಂಡಿರುವುದು. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನ ತೋರಿಸ್ತದೆ, ಆದ್ರೆ ಈ ಮನುಷ್ಯ ಮಾತ್ರ ಸಮಯ ನೋಡಿ ಒಂದೊಂದು ಬಣ್ಣವನ್ನು ಹೊರಚಲ್ತಾನೆ. ಒಂದು ಪಾಸಿಟಿವ್ ಮನಸ್ಸು ಎಲ್ಲದರಲ್ಲೂ ಒಂದು ಅವಕಾಶವನ್ನು ಹುಡುಕ್ತದೆ, ಆದರೆ ಒಂದು ನೆಗೆಟಿವ್ ಮನಸ್ಸು ಎಲ್ಲದರಲ್ಲೂ ಒಂದು ತಪ್ಪನ್ನು ಹುಡುಕ್ತದೆ. ಮಾತು ಕೊಡುವುದು ತುಂಬಾ ಸುಲಭ, ಆದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ತುಂಬಾ ಕಷ್ಟ. ಅದಕ್ಕೆ ಮಾತು ಕೊಡುವುದಕ್ಕೂ ಮುಂಚೆ ಯೋಚನೆ ಮಾಡಿ. ನಿಮ್ಮ ಮಾತಿನಲ್ಲಿ ಇನ್ನೊಬ್ಬರ ಲೈಫ್ ಇರುತ್ತೆ, ನಂಬಿಸಿ ಕೊನೆಗಾಲದಲ್ಲಿ ಕೈ ಬಿಡಬೇಡಿ. ಈ ಜಗದಲ್ಲಿ ಮನದ ಮೇಲೆ ನಿಂತಿರುವ ಸಂಬಂಧಗಳಿಗಿಂತ ಧನದ ಮೇಲೆ ನಿಂತಿರುವ ಸಂಬಂಧಗಳೇ ಅತಿ ಹೆಚ್ಚು. ಆಸೆಗಳೇ ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಪ್ರಯೋಜನ? ಬದುಕಿನ ಪಯಣದುದ್ದಕ್ಕೂ ಎಲ್ಲರೂ ನಮ್ಮ ಜೊತೆ ಇರುವರೆಂಬ ವಿಶ್ವಾಸ ಬೇಡ. ಯಾಕಂದ್ರೆ ತಮ್ಮ ನಿಲ್ದಾಣ ಬಂದಾಗ ಎಲ್ಲರೂ ಹೋಗುವವರೇ, ಆದರೆ ನಮ್ಮ ಪಯಣ ಮುಂದುವರಿಯಲೇಬೇಕು. ಸಂಬಂಧ ಬೇಡವಾದಾಗ ಸಣ್ಣ ತಪ್ಪು ಕೂಡ ಒಂದು ದೊಡ್ಡ ಕ್ರೈಮ್ ತರ ಬಿಂಬಿತವಾಗ್ತದೆ. ಬಣ್ಣ ಬಣ್ಣದ ಮಾತುಗಳು ಮುತ್ತುಗಳಾಗ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗ್ತವೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ಕನಸುಗಳೊಂದಿಗೆ ಹಾರಾಟ ತುಂಬಾ ಸುಲಭ, ಆದರೆ ಕನಸನ್ನು ನನಸಾಗಿಸಲು ಮಾಡುವ ಹೋರಾಟ ಅದು ತುಂಬಾ ಕಠಿಣ. ತಪ್ಪಿಲ್ಲದ ಕಡೆ ತಲೆ ತಗ್ಗಿಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಹಸೆಮಣೆ ಏರುವಾಗ ಹಿಡಿದ ಕೈಗಳು ಮಣ್ಣು ಸೇರುವವರೆಗೂ ಬಿಡಬಾರದೆನ್ನುವುದೇ ಮಾಂಗಲ್ಯ ಬಂಧ. ಅಂದ್ರೆ ಅದೇ ನಿಜವಾದ ದಾಂಪತ್ಯ ಬಂಧ. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಅಷ್ಟೇ ಮುಖ್ಯ. ಕಣ್ಣಂಚಲಿ ನೀರು ಇದ್ರೂ ಕೂಡ ಅಳಬಾರ್ದು, ಎದೆ ತುಂಬ ನೋವು ಇದ್ರೂ ಕೂಡ ಹೇಳಬಾರ್ದು. ಯಾಕಂದ್ರೆ ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ. ಹೆತ್ತ ಮಡಿಲು ಹಾಗೂ ಹೊತ್ತ ಹೆಗಲು 2 ಶ್ರೇಷ್ಠ ಪವಿತ್ರ ಸ್ಥಳಗಳ ಋಣಗಳನ್ನು ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಬದುಕಿದ್ದಾಗ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ದೇವರ ಹರಕೆ ತೀರಿಸಿದಷ್ಟೇ ಸಮವಲ್ವೇ? ಇಂದಿನ ಕಹಿ ಸತ್ಯ, ನನ್ನ ಚಿಕ್ಕ ಮಗಳು ನ್ಯೂಯಾರ್ಕ್ನಲ್ಲಿದ್ದಾಳೆ, ನನ್ನ ಚಿಕ್ಕ ಮಗ ಶಿಕಾಗೋದಲ್ಲಿದ್ದಾನೆ, ನನ್ನ ದೊಡ್ಡ ಮಗ ಹಾಗೂ ಅವನ ಪತ್ನಿ ಜಪಾನ್ನಲ್ಲಿದ್ದಾರೆ, ನನ್ನ ದೊಡ್ಡ ಮಗಳು ಮತ್ತು ಅಳಿಯ ಜರ್ಮನ್ನಲ್ಲಿದ್ದಾರೆ. ಆಹಾ, ಎಷ್ಟೊಂದು ಸುಂದರ! ನೀವು ಬಹಳ ಅದೃಷ್ಟವಂತರು. ಇಂತಹ ಅದ್ಭುತವಾದ ಪರಿವಾರವನ್ನು ಹೊಂದಿದ ತಾವು ಎಲ್ಲಿದ್ದೀರಾ? ನಾವು ವೃದ್ಧಾಶ್ರಮದಲ್ಲಿದ್ದೇವೆ. ತನ್ನ ಇಚ್ಛೆಯಂತೆ ಬದುಕುವ ವ್ಯಕ್ತಿ ಅನ್ಯರ ದೃಷ್ಟಿಯಲ್ಲಿ ಅಹಂಕಾರಿ ಎನಿಸ್ಕೊಳ್ತಾನೆ, ಆದರೆ ಅವನು ಅಹಂಕಾರಿ ಅಲ್ಲ, ಆತ್ಮಗೌರವ ಉಳಿಸಿಕೊಂಡಿರುವ ಸ್ವಾಭಿಮಾನಿ. ಸೋತಾಗ ತಲೆ ಎತ್ತಿ ನಡೆಯೋ ಧೈರ್ಯ ಇರಬೇಕು, ಗೆದ್ದಾಗ ತಲೆ ತಗ್ಗಿಸಿ ನಡೆಯೋ ವಿನಯ ಇರಬೇಕು. ಯಾವಾಗ ನಿಮ್ಮ ಮಾತಿನ ಅವಶ್ಯಕತೆ ಇರ್ತದೆಯೋ ಆವಾಗಲೇ ಮಾತಾಡಿ, ಇಲ್ಲವಾದ್ರೆ ನಿಮ್ಮ ಮಾತಿಗೆ ಬೆಲೆ ಇರುವುದಿಲ್ಲ. ಎಲ್ಲ ಬಗೆಯ ಬಿರುಗಾಳಿಯು ಬದುಕನ್ನು ಹಾಳು ಮಾಡಲೆಂದೇ ಬರುವುದಿಲ್ಲ, ಕೆಲವೊಂದು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲಿಕ್ಕೂ ಬರುವುದು. ಸೋಲು, ಒಂಟಿತನ ಈ 2 ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸ್ತವೆ. ಒಂದು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದ್ರೆ, ಮತ್ತೊಂದು ಜೀವನದಲ್ಲಿ ಯಾರನ್ನ ನಂಬಬೇಕು, ಹೇಗೆ ಜೀವನ ಮಾಡಬೇಕು ಎಂದು ಕಲಿಸ್ತದೆ. ಆಡಿಕೊಳ್ಳುವ ಜಗತ್ತೇ ಹಾಗೆ, ನೀ ಏನು ಮಾಡಿದ್ರೂ ಆಡಿಕೊಳ್ಳುತ್ತೆ. ಆಡಿಕೊಳ್ಳುವವರು ಬೇಡಿಕೊಳ್ಳುವ ಹಾಗೆ ಮಾಡುವುದೇ ನಿನ್ನ ಸಾಧನೆ. ಜೀವನವೆಂದ್ರೆ ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕ ಆಗಬಾರ್ದು, ಅದೊಂದು ಬದುಕುವ ರೀತಿಯಾಗಿರಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಳಿಸಲಾಗದ ನೋವಿರುತ್ತೆ, ಆದರೂ ಬದುಕ್ತಾರೆ. ಯಾಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಅನ್ನೋ ಚಿಕ್ಕ ಭರವಸೆಯಲ್ಲಿ. ಇದೇ ಜೀವನ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದೇ ಆಗ್ತದೆ, ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ.
ನಾವು ಅಳುತ್ತಾ ಭೂಮಿಗೆ ಬರುತ್ತೇವೆ. ಭೂಮಿ ಬಿಟ್ಟು ಹೋಗುವಾಗ 4 ಜನರನ್ನು ಅಳಿಸುತ್ತಾ ಹೋಗ್ತೇವೆ. ಈ ನಡುವಿನ 4 ದಿನದಲ್ಲಿ ಎಲ್ಲರನ್ನ ನಗಿಸುವುದೇ ಬದುಕು. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲೇ ಇರ್ತದೆ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಸಮಸ್ಯೆಗಳೊಂದಿಗೆ ಬೆಳೆಯುವುದೇ ನಿಜವಾದ ಜೀವನ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆ ಆಗ್ತದೆ. ಇನ್ನೊಬ್ಬರನ್ನು ಸೋಲಿಸುವುದು ಜೀವನವಲ್ಲ, ಇನ್ನೊಬ್ಬರನ್ನ ಗೆಲ್ಲುವುದು ಜೀವನ. ಇನ್ನೊಬ್ಬರ ಬಾಳಿಗೆ ಕೊಂಚವಾದರೂ ಸುಖ ಸಂತೋಷ ನೆಮ್ಮದಿಗಳನ್ನು ನೀಡಲು ನಾವೇನು ಶ್ರೀಮಂತರಾಗಬೇಕಿಲ್ಲ. ಒಂದೆರಡು ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯವಿದ್ದರೆ ಸಾಕು. ನಂಬಿಕೆಯೇ ಮನಸ್ಸಿಗೆ ಮೋಸ ಮಾಡಿದಾಗ ಮನಸ್ಸಲ್ಲಿ ಉಳಿಯೋದು ಮೌನ ಮಾತ್ರ. ನಿಮ್ಮನ್ನು ನೋಯಿಸಿದವರಿಗೆ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ಅವರು ನಿಮ್ಮನ್ನು ಬಲಿಷ್ಠರನ್ನಾಗಿಸಿದ್ದಾರೆ. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ, ಯಾಕಂದ್ರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದಿದ್ರೆ ನಮ್ಮನ್ನು ಕೆಟ್ಟವರೆಂದು ಭಾವಿಸ್ತಾರೆ. ಮನಸ್ಸಿಗೆ ಎಷ್ಟೇ ಹೊಸ ಭಾವನೆಗಳು ಬಂದರೂ ನಮಗೆ ಕಾಡೋದು ಹಳೆ ನೆನಪುಗಳು ಮಾತ್ರ. ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವ ಜನಗಳಿರುವಂತೆ ಶಾಂತ ಮನಸ್ಸನ್ನು ಕದಡಿ ಮಜಾ ನೋಡುವವರು ಇರ್ತಾರೆ. ನೆನಪಿಡಿ, ನದಿ ಸೇರಿದ ಮೇಲೆ ಕಲ್ಲು ಕೂಡ ಶಾಂತವಾಗುತ್ತೆ. ಮನಸ್ಸು ಮುರಿಯಲು ಆಯುಧಗಳೇ ಆಗ್ಬೇಕಿಲ್ಲ, ನಾಲಿಗೆ ಎಂಬ ಮಂತ್ರದಂಡ ಸಾಕು. ಬದುಕು ಒಂದು ಬೊಗುರಿ ತರ, ಉಸಿರು ಇರುವ ತನಕ ತಿರುಗುತ್ತೆ, ಆಮೇಲೆ ಮೆಲ್ಲ ಮೆಲ್ಲನೆ ತಿರುಗಿ ಬಿದ್ದು ಹೋಗುತ್ತೆ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲಾ ಸಮಯದಲ್ಲೂ ಅಲ್ಲ. ಜಗತ್ತಿನಲ್ಲಿ 90% ಸಮಸ್ಯೆಗಳು ಬರುವುದು ನಾವಾಡುವ ಮಾತಿನ ಧ್ವನಿಯಿಂದ. ಏನು ಹೇಳ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳ್ತೇವೆ ಅನ್ನೋದು ಬಹಳ ಮುಖ್ಯ. ಇನ್ನೊಬ್ಬರ ಬದುಕಲ್ಲಿ ಪ್ರಶ್ನೆ ಆಗುವುದಕ್ಕಿಂತ ನಮ್ಮ ಬದುಕಲ್ಲಿ ಹುಟ್ಟುವ ಪ್ರಶ್ನೆಗೆ ಉತ್ತರವಾಗೋಣ. ಯಾಕಂದ್ರೆ ಮೊದಲು ನಮ್ಮನ್ನ ನಾವು ಅರಿತರೆ ಇನ್ನೊಬ್ಬರ ಬಳಿ ಅರಿತುಕೋ ಎಂದು ಹೇಳಿಕೊಳ್ಳುವ ಪ್ರಮೇಯವೇ ಬರುವುದಿಲ್ಲ. ಯಾರನ್ನ ಬೇಕಾದ್ರೂ ಕ್ಷಮಿಸಿ, ಆದರೆ ನಿಮ್ಮಲ್ಲಿರುವ ನಂಬಿಕೆಯನ್ನು ಕೊಂದವರನ್ನ ಎಂದಿಗೂ ಕ್ಷಮಿಸಬೇಡಿ. ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ. ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನ ಹಂಚಿಕೊಳ್ಳುವುದಿಲ್ಲ. ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿ ಹೋಗುವುದು ನಡಿಗೆಯಿಂದಲ್ಲ, ನಡತೆಯಿಂದ. ಜೀವನದಲ್ಲಿ ಓಡುವುದಕ್ಕಿಂತ ಮೊದಲು ನಡೆಯುವುದನ್ನು ಕಲಿ. ನಡೆಯುವಾಗ ಎಡವಿ ಬೀಳುವ ಪೆಟ್ಟಿಗಿಂತ ಓಡುವಾಗ ಬೀಳುವ ಪೆಟ್ಟೆ ಹೆಚ್ಚು ನೋವು ಕೊಡ್ತದೆ. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬೇಡ, ಯಾಕಂದ್ರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಸಂದರ್ಭ ಬಂದಾಗ ಅವುಗಳ ಬೆಲೆ ತಿಳಿಯುತ್ತದೆ. ಈ ಭೂಮಿಯಲ್ಲಿ ಬೇಡಿದ ತಕ್ಷಣ ವರ ಕೊಡುವ ಯಾವ ಅಗೋಚರ ಶಕ್ತಿಯೂ ಇಲ್ಲ. ಇಲ್ಲಿ ಶ್ರಮ ಪಟ್ಟರೆ ಮಾತ್ರ ಏನಾದರೂ ಸಿಗ್ಬೋದು. ನಾನು ನಂದು ಅಂತ ಎಷ್ಟೇ ಹಾರಾಟ ಮಾಡಿದ್ರು ನಿನ್ನ ಪಾಲಿನದು ಎಷ್ಟು ಅಂತ ಭಗವಂತ ಬರೆದಿರ್ತಾನೆ, ಅಷ್ಟೇ ಸಿಗೋದು. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಆತ್ಮವಿಶ್ವಾಸ. ಜೀವನ ಹಣೆ ಬರದಂತೆ ನಡೆಯುತ್ತದೆ ಹೊರತು ನಾವು ಆಸೆ ಪಟ್ಟಂತೆ ಎಂದೂ ನಡೆಯಲ್ಲ. ನೀವು ಎದುರಿಗೆ ಇಲ್ಲವಾದಾಗಲೂ ನಿಮ್ಮನ್ನು ಗೌರವಿಸುತ್ತಾರಲ್ಲ, ಅಂಥವರನ್ನ ತಪ್ಪದೆ ಗೌರವಿಸಿ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದ್ರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ನಾಳೆ ಎಂಬುದೇ ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಸಂಬಂಧಗಳು ಎಂದು ಪ್ರೀತಿಯ ಆಧಾರದ ಮೇಲೆ ಇರಬೇಕೇ ಹೊರತು ಹಣದ ವ್ಯಾಮೋಹದಲ್ಲಿ ಅಲ್ಲ. ಅಂತಹ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ. ಸಂಬಂಧ ಮತ್ತಷ್ಟು ಗಟ್ಟಿಯಾಗುವುದು ನಮ್ಮ ನಂಬಿಕೆ ಪ್ರೀತಿಯಿಂದಾಗಿ ಹೊರತು ದುಡ್ಡಿನ ದರ್ಪದಿಂದಲ್ಲ. ನಿಲ್ಲದಿರು, ಗುರಿ ಮುಟ್ಟುವ ತನಕ. ಅವಮಾನ ಮಾಡಿರುವವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುವ ತನಕ. ಯಾರನ್ನೂ ನೋಯಿಸಬಾರ್ದು, ಕಷ್ಟ ಕೊಡಬಾರ್ದು ಎಂದು ಭಾವಿಸುವ ವ್ಯಕ್ತಿಯೇ ಎಲ್ಲರಿಂದಲೂ ನೋವನ್ನ ಪಡುತ್ತಾ ಕಷ್ಟವನ್ನ ಅನುಭವಿಸ್ತಾರೆ. ಇದು ಕಟು ಸತ್ಯ. ಬೇಡುವ ಮನ ಶುದ್ಧವಾಗಿದ್ರೆ ಕೊಡುವ ದೇವರು ಕೂಡ ಕೊಡಲಾರೆ ಎನ್ನಲಾರ. ಯೋಗ್ಯ ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ. ಯೋಗ್ಯವಲ್ಲದ ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿದರೂ ಪ್ರಯೋಜನವಿಲ್ಲ. ಗೆಲುವು ಬಂದಾಗ ಸೋಲು ಸೋಲ್ತದೆ, ಬೆಳಕು ಬಂದಾಗ ಕತ್ತಲು ಕಾಣೆಯಾಗ್ತದೆ. ನಿಮಗೂ ಒಂದು ಒಳ್ಳೆ ಟೈಮ್ ಬಂದೇ ಬರ್ತದೆ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ನೋವುಗಳ ಜೊತೆ ಬೆಳೆದು ಗೆಲ್ಲುವುದೇ ನಿಜವಾದ ಜೀವನ. ಕಳೆದು ಹೋದದ್ದು ನಿನ್ನ ನೆನಪಿನಲ್ಲಿರ್ಲಿ, ಮುಂದೆ ನಡೆಯುವುದು ನಿನ್ನ ಕೈಯಲ್ಲಿ ಇರಲಿ. ನೀವು ಸಂತೋಷವಾಗಿರ್ಬೇಕಂದ್ರೆ ಆಗಿ ಹೋದದನ್ನ ಚಿಂತಿಸುತ್ತಾ ಕೂರ್ಬೇಡಿ. ಮುಂದೆ ಆಗುವುದರ ಕುರಿತು ತಲೆ ಕೆಡಿಸ್ಕೊಳ್ಬೇಡಿ. ಪ್ರಸ್ತುತದಲ್ಲಿ ಹೇಗಿರ್ಬೇಕೆಂಬುದರ ಮೇಲೆ ಗಮನ ಹರಿಸಿ. ಮಗಳನ್ನು ಶ್ರೀಮಂತರ ಮನೆಗೆ ಕೊಟ್ರೆ ಸುಖವಾಗಿರ್ತಾಳೆ ಎಂದುಕೊಳ್ಳೋದು ತಪ್ಪು. ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವಿಸಿ ಶ್ರೀಮಂತಿಕೆಯಿಂದ ನೋಡ್ಕೊಳ್ತಾರೋ ಅಂತಹ ಮನೆಯವರಿಗೆ ಕೊಡಿ. ಇನ್ನೊಬ್ಬರಿಗೆ ಯಾವತ್ತೂ ಬುದ್ಧಿ ಹೇಳುವ ಪ್ರಯತ್ನ ಮಾಡಬಾರ್ದು, ಯಾಕಂದ್ರೆ ಅವರ ಬದುಕಲ್ಲಿ ಅವರೇ ಬುದ್ಧಿವಂತರೆಂದುಕೊಂಡಿರ್ತಾರೆ. ಬುದ್ಧಿ ಹೇಳಿ ಪೆದ್ದನಾಗುವುದಕ್ಕಿಂತ ಸುಮ್ಮನಿದ್ದು ಬುದ್ಧನಾಗೋದು ಒಳ್ಳೆಯದು.
ಬಯಕೆಗಳು ಕಡಿಮೆ ಇದ್ದಾಗ ಕಲ್ಲು ಬಂಡೆಯ ಮೇಲೆ ಮಲಗಿದ್ರೂ ಹಿತವಾದ ನಿದ್ರೆ ಬರ್ತದೆ. ಬಯಕೆಗಳು ಹೆಚ್ಚಾದಾಗ ನಯವಾದ ಹಾಸಿಗೆ ಕೂಡ ಚುಚ್ಚುತ್ತದೆ. ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾ ಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ಮುಗಿಯಿತು ಅನ್ಕೊಳ್ತೀರೋ ಆವಾಗಲೇ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾನೆ. ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂನು ಏನು ಗೊತ್ತಿಲ್ಲ ಅನ್ನೋ ತರ ಇರ್ತೀವಲ್ಲ, ಅದು ನಿಜವಾದ ತಾಳ್ಮೆ. ಹಸಿವಿನಿಂದ ಇರುವಾಗ ಅನ್ನ ಇಟ್ಟವರನ್ನು, ಅವಸರದಲ್ಲಿರುವಾಗ ಸಹಾಯ ಮಾಡಿದವರನ್ನು, ಅಪಾಯದಲ್ಲಿ ಇರುವಾಗ ರಕ್ಷಿಸಿದವರನ್ನು ಮರೆತು ಹೋದ ಮನುಷ್ಯ ಬದುಕಿದ್ದು ಸತ್ತಂತೆ. ಕೆಲವರು ಹಣವಿದೆ ಎಂದು ಮೆರೆಯುತ್ತಾರೆ, ಇನ್ನು ಕೆಲವರು ಸೌಂದರ್ಯವಿದೆ ಎಂದು ಬೀಗ್ತಾರೆ. ಆದರೆ ಮುಂದೊಂದು ದಿನ ತಿಳಿಯುವುದು ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಗುಣ ಎಂದು. ಜವಾಬ್ದಾರಿ ಹೆಚ್ಚಾದಾಗ ನಮಗೆ ಅರಿವಿಲ್ಲದೆ ಧೈರ್ಯ ನಮ್ಮ ಸಂಗಾತಿಯಾಗಿರ್ತದೆ. ಜನರು ಎಷ್ಟು ವಿಚಿತ್ರ ಅಂದ್ರೆ, ಮೋಸದ ಪ್ರೀತಿಗೆ ಏನ್ ಕೇಳಿದ್ರು, ಎಷ್ಟು ಕಾಸ್ಟ್ಲಿ ಗಿಫ್ಟ್ ಬೇಕು ಅಂದ್ರೂ ಕೊಡಿಸ್ತಾರೆ. ಅದೇ ನಿಜವಾಗಿ ಪ್ರೀತಿ ತೋರಿಸೋರ್ಗೆ ಜಸ್ಟ್ ಅವರ ಟೈಮ್ ಕೂಡ ಕೊಡದೆ ಹೋಗ್ತಾರೆ. ಬೇರೆಯವರನ್ನ ನೋಯಿಸೋ ಮೊದಲು ಯೋಚಿಸಿ, ಆ ನೋವು ನಿಮಗಾದ್ರೆ ಹೇಗೆ ಇರುತ್ತೆ ಎಂದು. ಸಾಧನೆಗೆ ಸಮಯ ಎಂಬುದಿಲ್ಲ, ಒಳ್ಳೆಯ ಸಮಯಕ್ಕಾಗಿ ಕಾಯ್ದಿರಿ. ಇದ್ದ ಸಮಯದಲ್ಲೇ ಸಾಧಿಸಿ, ಅದನ್ನೇ ಒಳ್ಳೆಯ ಸಮಯವೆಂದು ನಿರೂಪಿಸಿ. ಯಾವ ಸಂಬಂಧವನ್ನು ಬಲವಂತವಾಗಿ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಇಷ್ಟ ಇದ್ದವರು ಎಷ್ಟೇ ಕಷ್ಟ ಬಂದರೂ ಇರ್ತಾರೆ, ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರ ಹೋಗ್ತಾರೆ. ಕೊರಗದಿರು ಮನವೇ, ಇಲ್ಲಿ ಯಾರು ನಿನ್ನವರಲ್ಲ. ಕತ್ತಲಾದ ಬಳಿಕ ನಿನ್ನ ನೆರಳೆ ನಿನಗಿಲ್ಲ. ಮರುಗದಿರು ಮನವೇ, ಈ ಜಗದ ನಿಯಮಗಳಿಗೆ ಇಲ್ಲಿ ಯಾವ ಬೆಲೆಯೂ ಇಲ್ಲ. ನಿನ್ನ ಭಾವನೆಗಳಿಗೆ ಸೊರಗದಿರು ಮನವೇ, ಬೇರೊಬ್ಬರ ಚಿಂತೆಯಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಈ ಸ್ವಾರ್ಥ ಜನರ ಸಂತೆಯಲ್ಲಿ ಹಸಿವಿನಿಂದ ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧದ ಬೆಲೆ, ಅವಕಾಶ ಕೈಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡಿಗಾಸು ಇಲ್ಲದಿರುವಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸ್ತದೆ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ನಮ್ಮ ಅಳತೆಯನ್ನು ಮೀರಿದ ಒಳ್ಳೆತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಬಾರಿ ಶಿಕ್ಷೆಯಾಗ್ತದೆ. ಬಾನಿಂದ ಬೀಳೋ ಪ್ರತಿಯೊಂದು ಮಳೆಹನಿ ಮುತ್ತಾಗಲು ಸಾಧ್ಯವಿಲ್ಲ, ಹಾಗೆಯೇ ನಾವು ಮಾಡುವ ಪ್ರತಿಯೊಂದು ಪ್ರಯತ್ನ ಫಲಿಸಲು ಸಾಧ್ಯವಿಲ್ಲ. ಹಾಗಂತ ಪ್ರಯತ್ನ ಬಿಡಬಾರದು ಅಷ್ಟೇ. ನಾವು ಒಬ್ಬರನ್ನ ಎಷ್ಟು ಪ್ರೀತಿಸುತ್ತಿದ್ದೀವಿ ಅನ್ನೋದಕ್ಕಿಂತ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ಅನ್ನೋದು ತುಂಬಾನೇ ಮುಖ್ಯ. ನಂಬಿಕೆ ಮುರಿದು ಬಿದ್ದಾಗ ನಾವು ಆಡುವ ಪ್ರತಿ ಮಾತಿನಲ್ಲೂ ಸಂಶಯವೇ ತುಂಬಿಕೊಳ್ತದೆ. ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ. ನಾವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಕೊನೆಗೆ ಎಲ್ಲರಿಗೂ ಕಾಣುವುದು ನಮ್ಮ ತಪ್ಪೇ ಹೊರತು ಒಳ್ಳೆತನವಲ್ಲ. ನಿಜವಾಗ್ಲೂ ಸೋತು ಹೋಗಿರುವೆ ನಾನು, ಆದ್ರೂ ಹೆದರಿಲ್ಲ ನಾನು. ಯಾಕಂದ್ರೆ ನನ್ನ ಮನಸ್ಸಾಕ್ಷಿ ಹೇಳ್ತಿದೆ, ನೀ ಯಾರಿಗೂ ಕೆಟ್ಟದು ಮಾಡಿಲ್ಲ ಅಂದ್ಮೇಲೆ ನೀ ಹೇಗೆ ಸೋಲುವೆ ಎಂದು. ಇನ್ನೊಬ್ಬರನ್ನ ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತಾಡುವ ಯೋಗ್ಯತೆ ಇರ್ತದೆ. ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ. ನಿರೀಕ್ಷಣೆ ಮಾಡದಿರುವಂತ ವ್ಯಕ್ತಿಯ ಬಾಯಿಂದ ನಿರೀಕ್ಷೆಗೂ ಮೀರಿದ ಮಾತುಗಳು ಬಂದಾಗ ಆಗುವಂತ ನೋವಿದೆಯಲ್ಲ, ಅದು ನೋವು ಅನುಭವಿಸುವವರಿಗೆ ಮಾತ್ರ ಗೊತ್ತು ಹೊರತು ಆ ಮಾತನ್ನ ಹೇಳಿದವರಿಗಲ್ಲ. ಹಾಗಲಕಾಯಿಯಂತ ಕೈಯಾದ ಜನರು ತೊಂದರೆಯಲ್ಲಿ ಸಹಾಯ ಮಾಡ್ತಾರೆ. ಸಕ್ಕರೆಯಂತ ಸಿಹಿಯಾದ ಜನರು ಸಮಯ ನೋಡಿ ಮೋಸ ಮಾಡ್ತಾರೆ. ಕಣ್ಣಲ್ಲಿರೋ ಖುಷಿನ ಯಾರು ಬೇಕಾದ್ರೂ ನೋಡ್ಬಹುದು, ಆದ್ರೆ ಹೃದಯದಲ್ಲಿ ಇರೋ ನೋವು ಮಾತ್ರ ಯಾರಿಗೂ ಕಾಣಲ್ಲ. ಅದು ಕಾಣೋದು ಆ ಹೃದಯನ ಅರ್ಥ ಮಾಡ್ಕೊಂಡಿರೋ ಮನಸ್ಸಿಗೆ ಮಾತ್ರ. ಕೆಲವರು ಸುಳ್ಳು ಹೇಳ್ತಿದ್ರು ಅಂತ ನಮ್ಗೆ ಗೊತ್ತಿದ್ರು ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರ್ತೀವಿ. ಕಾರಣ ಇವತ್ತಲ್ಲ ನಾಳೆ ಬದಲಾಗ್ತಾರೆ ಅನ್ನೋ ನಂಬಿಕೆ. ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರುತ್ತೆ. ಆ ಹೃದಯವನ್ನು ಅರ್ಥ ಮಾಡಿಕೊಂಡು ನೋಡು, ಕೊನೆಯವರೆಗೂ ಜೊತೆಯಾಗಿರುತ್ತೆ. ಕೋಪ ಎಷ್ಟಿದೆ ಅಂದ್ರೆ ನೀನ್ ಮೆಸೇಜ್ ನೋಡ್ಲೇಬಾರ್ದು ಅನ್ನೋಷ್ಟು. ಪ್ರೀತಿ ಎಷ್ಟಿದೆ ಅಂದ್ರೆ ನೀ ಯಾವಾಗ ಮೆಸೇಜ್ ಮಾಡ್ತೀಯ ಅನ್ನೋಷ್ಟು. ಯೋಗ್ಯತೆ ಅನ್ನೋದು ನಾವು ಹಾಕುವ ಬ್ರಾಂಡೆಡ್ ಬಟ್ಟೆಯಲ್ಲಿರಲ್ಲ, ನಾವು ನಡೆದುಕೊಳ್ಳುವ ವ್ಯಕ್ತಿತ್ವದಲ್ಲಿರ್ತದೆ. ಏನಾದ್ರೂ ಮಾತಾಡುವಾಗ ಸ್ವಲ್ಪ ಯೋಚಿಸಿ ಮಾತಾಡಿ, ಯಾಕಂದ್ರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಬಹುದು. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಎನಿಸಿದ್ರು ಆತ್ಮಗೌರವಕ್ಕೆ ಅಗತ್ಯ. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ, ಬೆನ್ನ ಹಿಂದೆ ಮಾತಾಡೋರಿಂದ. ಮರ್ಯಾದೆ ಕೊಡಬೇಕು ಎಲ್ಲರಿಗೂ ಅಲ್ಲ, ಅದನ್ನು ಪಡೆದುಕೊಳ್ಳುವ ಯೋಗ್ಯತೆ ಇರೋರಿಗೆ ಮಾತ್ರ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲೀರಿ. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ತಪ್ಪು ತಿಳುವಳಿಕೆಯು ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಅದು 1 ಸೆಕೆಂಡಿನಲ್ಲಿ ಅತ್ಯಂತ ಸುಂದರವಾದ ಸಂಬಂಧವನ್ನ ಮುರಿಯಬಹುದು. ಶ್ರೀಮಂತಿಕೆ ಎಷ್ಟೇ ಇರಲಿ ಬೇಡುವ ಸ್ಥಿತಿ ಎಲ್ಲರಿಗೂ ಬರುತ್ತೆ. ಯಾಕಂದ್ರೆ ಭಗವಂತ ನಮ್ಮನ್ನು ಭೂಮಿಗೆ ಕಳಿಸುವಾಗ ಏನಾದರೂ ಸ್ವಲ್ಪ ಬಾಕಿ ಉಳಿಸಿ ಕಳಿಸಿರ್ತಾನೆ. ಕೆಲವರಿಗೆ ಸೂರ್ಯ ಬಿಸಿಲು ಅನಿಸ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅನಿಸ್ತಾನೆ. ಹಾಗೆ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದ್ರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸಬಹುದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕೇ ಹೊರತು ಜನರ ಯೋಚನೆ ಅಂತಲ್ಲ. ಯಾವುದೇ ಕೆಲಸ ಆಗ್ಲಿ, ಯಾರೇ ಅಡ್ಡ ಇರ್ಲಿ, ಏನೇ ತೊಂದರೆ ಬರ್ಲಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಮುನ್ನುಗ್ಗೋದು ಯಶಸ್ಸಿನ ಮೊದಲ ಗುಟ್ಟು. ಪ್ರಯತ್ನ ಗುಟ್ಟಾಗಿರಲಿ, ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ. ಇನ್ನೊಬ್ಬರನ್ನ ಬೆಳೆಸು ತಪ್ಪಿಲ್ಲ,
ಆದ್ರೆ ಅವರು ಎದ್ದು ನಿಂತು ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡ. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬೇಡ. ಯಾಕಂದ್ರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆದ ಮಹತ್ವವಿದೆ. ಸಂದರ್ಭ ಬಂದಾಗ ಅವುಗಳ ಬೆಲೆ ತಿಳಿಯುತ್ತದೆ. ಮನುಷ್ಯನ ಹಾರಾಟ ಹೋರಾಟ ಎಲ್ಲಿಯವರೆಗೆ ಅಂದ್ರೆ ಕಾಲಡಿಯಲ್ಲಿರುವ ಮಣ್ಣು ನಮ್ಮ ಮೈ ಮೇಲೆ ಬರುವ ತನಕ ಅಷ್ಟೇ ಅಲ್ವಾ? ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಒಂದು ದಾರದ ತರ. ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು. ಆದ್ರೆ ಮೊದಲಿನ ಹಾಗೆ ನೇರವಾಗಿರೋದಿಲ್ಲ, ಗಂಟುಗಳಾಗಿರ್ತದೆ. ಯಾವತ್ತೂ ಇನ್ನೊಬ್ಬರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಿಮ್ಮ ಮಾತು ನಿಮ್ಮ ಯೋಗ್ಯತೆಯನ್ನ ತೋರಿಸ್ತದೆ ಎಂಬುದನ್ನ ಮರೆಯಬೇಡಿ. ಯಾರೋ ನನ್ನನ್ನ ಕೇಳಿದ್ರು, ಜೀವನದಲ್ಲಿ ಯಾರು ನಿಮ್ಮನ್ನ ನೋಯಿಸಿದರೆಂದು. ನಾನು ಉತ್ತರಿಸಿದೆ, ನನ್ನ ಸ್ವಂತ ನಿರೀಕ್ಷೆಗಳು. ಪ್ರತಿದಿನ ಒಬ್ಬ ವಾದಕನು ಕಾಡಿಗೆ ಹೋಗಿ ಮೃದಂಗವನ್ನ ನುಡಿಸುತ್ತಿದ್ದನು. ಅದೇ ಸಮಯಕ್ಕೆ ಎಲ್ಲಿಂದಲೋ ಆಕಳ ಕರು ಅಲ್ಲಿಗೆ ಬಂದು ಕೂರುತ್ತಿತ್ತು. ಒಂದು ದಿನ ಸಂಗೀತಗಾರ ಕರುವನ್ನ ಕೇಳಿದ್ರು, ನನ್ನ ರಾಗ ಚೆನ್ನಾಗಿದೆ ಅಥವಾ ನನ್ನ ಹಾಡುಗಾರಿಕೆ ಚೆನ್ನಾಗಿದೆ, ಯಾಕಂದ್ರೆ ನೀನು ಪ್ರತಿನಿತ್ಯ ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀಯಾ ಎಂದು ಕೇಳಿದನು. ಆಗ ಕರು ಹೇಳಿತು, ನಿನ್ನ ತಾಳ ರಾಗ ಏನೆಂದು ನನಗೆ ಗೊತ್ತಿಲ್ಲ. ನಿನ್ನ ಮೃದಂಗದಲ್ಲಿರುವ ಚರ್ಮ ನನ್ನ ತಾಯಿಯದು ಎಂದು ನನಗೆ ಗೊತ್ತು. ಅದರ ಮೇಲೆ ಹೊಡೆತ ಬಿದ್ದಾಗಲೆಲ್ಲ ಅಮ್ಮ ಕರೆಯುತ್ತಿದ್ದಂತೆ ಭಾಸವಾಗುತ್ತದೆ ಎಂದಿತು. ವಾವ್, ಎಂತಹ ಮಾತು ನೋಡಿ. ಪ್ರಪಂಚಕ್ಕೆ ಹೆದರಿ ಬದುಕಬೇಡ, ಪ್ರಪಂಚವನ್ನ ಎದುರಿಸಿ ಬದುಕಿ. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯರಾಗಿ ಇರ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೇವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗ್ತೇವೆ. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರೋ ತರ ಇರ್ತಾರೆ. ಆದ್ರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡ್ತಾರೆ. ಇಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಸಮಯ ಬಂದಾಗ ತಮ್ಮ ನಿಜವಾದ ಮುಖವನ್ನ ತೋರಿಸ್ತಾರೆ ಅಷ್ಟೇ. ಅತಿಯಾಗಿ ನಂಬಿದ ನಾವೇ ಮೂರ್ಖರು. ನಾವು ಯಾರಿಗೂ ಜಾಸ್ತಿ ಬೆಳಕಾಗಬಾರ್ದು. ಯಾಕಂದ್ರೆ ಅವರ ಕೆಲಸ ಮುಗಿದ ಮೇಲೆ ನಮ್ಮನ್ನ ಉಫ್ ಅಂತ ಊದಿ ಬಿಡ್ತಾರೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುದ್ರಲ್ಲಿ ಪ್ರೀತಿ ಇರುತ್ತೆ, ನಂಬಿಸುತ್ತಾ ಬದುಕುದ್ರಲ್ಲಿ ಸ್ವಾರ್ಥ ಇರುತ್ತೆ. ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತು ಹೇಳ್ಕೊಳ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡ್ತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ.